ವೀಕ್ಷಕರೇ, ಇದೇ ತಿಂಗಳು 11ನೇ ತಾರೀಕಿನಂದು ರಾಜ್ಯಾದ್ಯಂತ ರಿಲೀಸ್ ಆದಂತಹ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಈಗಾಗಲೇ ಈ ವರ್ಷದ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿದ್ದು, ಈ ವಾರ ಕೂಡ ಅಖಂಡ 2 ಸಿನಿಮಾದ ನಡುವೆಯೂ ರಾಜ್ಯಾದ್ಯಂತ ಯಶಸ್ವಿಯಾದ ಪ್ರದರ್ಶನವನ್ನ ಕಾಣ್ತಿದೆ. ಒಂದು ರಫ್ ಡಾಟಾ ಪ್ರಕಾರ ಡೆವಿಲ್ ಕನ್ನಡ ಸಿನಿಮಾ ಸುಮಾರು 42 ಕೋಟಿ ರೂಪಾಯಿವರೆಗೆ ಕಲೆಕ್ಷನ್ ಅನ್ನ ಮಾಡಿದ್ದು, ಟಾಲಿವುಡ್ ನ ಅಖಂಡ 2 ಸಿನಿಮಾದ ನಡುವೆಯೂ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಸೌತ್ ಇಂಡಿಯಾದಲ್ಲಿ ಕಲೆಕ್ಷನ್ ಅನ್ನ ಮಾಡ್ತಿದ್ದು, ನಿಜವಾಗ್ಲೂ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಅನ್ಯ ಭಾಷೆಯ ಫ್ಯಾನ್ಸ್ ಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ವೀಕ್ಷಕರು, ಇದೀಗ ಡೆವಿಲ್ ಸಿನಿಮಾದ ಸಕ್ಸಸ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಲುಪಿಸಲು ನಟ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಅವರು ಇವತ್ತು ಡಿ ಬಾಸ್ ದರ್ಶನ್ ಅವರು ಇರುವಂತಹ ಪರಪ್ಪನಾಗ್ರಹಾರಕ್ಕೆ ಬಂದು ನಟ ದರ್ಶನ್ ಅವರನ್ನ ಭೇಟಿ ಮಾಡಿ ಡೆವಿಲ್ ಸಿನಿಮಾದ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದು, ಡೆವಿಲ್ ಸಿನಿಮಾದ ಸಕ್ಸಸ್ ನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ ನಟ ದರ್ಶನ್ ಅವರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.